ನಮಸ್ಕಾರ ವೀಕ್ಷಕರೇ. ಮನುಷ್ಯರಿಗೆ ಕಂಟಕವಾಗಿದ್ದ ಹೆಜ್ಬುಲ್ಲಾ ಉಗ್ರರಿಗೆ ಇಸ್ರೇಲ್ ಸರಿಯಾದ ಏಟು ಕೊಡ್ತಾ ಇದೆ. ನಿಮಿಷಕ್ಕೂ ಉಗ್ರರ ಬುಡ ಅಲ್ಲಾಡ್ತಾ ಇದೆ. ಇದು ಇಡೀ ಪ್ರಪಂಚದಲ್ಲಿರೋ ಎಲ್ಲಾ ಮನುಷ್ಯರಿಗೂ ಸಂತಸ ತರ್ತಾ ಇದೆ. ಆದ್ರೆ ಉಗ್ರರ ಹತ್ಯೆ ಖಂಡಿಸಿ ಭಾರತದಲ್ಲಿ ಪ್ರತಿಭಟನೆ ಶುರುವಾಗಿದೆ. ಉತ್ತರ ಪ್ರದೇಶದಲ್ಲಿ ಇಂಡಿ ಒಕ್ಕೂಟದ ಮತದಾರರು ಉಗ್ರರನ್ನ ಕೊಂದಿದ್ದು ತಪ್ಪು ಅಂತ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಕೊಂದಿದ್ದು ಇಸ್ರೇಲ್, ಸತ್ತಿದ್ದು ಇರಾನ್ ಉಗ್ರರು. ಅದಕ್ಕೂ ಭಾರತಕ್ಕೂ ಯಾವ ಸಂಬಂಧವೂ ಇಲ್ಲ. ಆದ್ರೂ ಕೂಡ ಭಾರತದಲ್ಲಿ ಹೋರಾಟ ಆಗ್ತಾ ಇರೋದು ಶಿಕ್ಷಣ ಪಡೆದವರಿಗೆ ಅಚ್ಚರಿ ತರ್ತಾ ಇದೆ. ಆದ್ರೆ ಉಗ್ರರ ಹತ್ಯೆ ಸ್ವತಃ ಇರಾನ್ಗೆ ಸಂತಸ ತಂದಿದ್ದು ಅಲ್ಲಿನ ಜನರು ಖುಷಿಯಿಂದ ಕುಣಿದಾಡ್ತಾ ಇದ್ದಾರೆ. ಇಸ್ರೇಲ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ಭಾರತದಲ್ಲಾಗ್ತಾ ಇರೋ ಬೆಳವಣಿಗೆ ನೋಡಿ ಬಿಜೆಪಿ ನಾಯಕರು ಇಂಡಿ ಒಕ್ಕೂಟದ ಅಸಲಿ ಬಣ್ಣವನ್ನ ಬಿಚ್ಚಿಡ್ತಾ ಇದ್ದಾರೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಉತ್ತರ ಪ್ರದೇಶದ ಲಕ್ನೋದಲ್ಲಿ ಇದ್ದಕ್ಕಿದ್ದ ಹಾಗೆ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಒಂದು ಶುರುವಾಗುತ್ತೆ. ನೋಡ್ತಾ ಇದ್ದ ಹಾಗೆ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಸಮುದಾಯ ಬೀದಿಗಿಳಿಯುತ್ತೆ. ಮಕ್ಕಳು, ಮರಿ, ಹೆಂಗಸರು, ವೃದ್ಧರು ಹೀಗೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರ್ತಾರೆ. ಮೊಬೈಲ್ ಫ್ಲಾಶ್ ಲೈಟ್ ಆನ್ ಮಾಡಿ ಘೋಷಣೆ ಕೂಗೋದಕ್ಕೆ ಶುರು ಮಾಡ್ತಾರೆ. ಆರಂಭದಲ್ಲಿ ಇದನ್ನು ನೋಡಿದ ಜನರಿಗೆ ಒಂದು ಸಲ ಕನ್ಫ್ಯೂಸ್ ಆಗುತ್ತೆ. ಮೋದಿ ಸರ್ಕಾರದ ಎಲ್ಲಾ ಯೋಜನೆಗಳ ಹಣ ಜನರಿಗೆ ಕರೆಕ್ಟ್ ಆಗಿ ತಲುಪ್ತಾನೆ ಇದೆ. ಈ ಹೊತ್ತಲ್ಲಿ ಯಾಕಿ ಪ್ರೊಟೆಸ್ಟ್ ಅಂತ ಎಲ್ಲರೂ ಆಲೋಚಿಸ್ತಾರೆ. ಅಷ್ಟರಲ್ಲೇ ಪ್ರತಿಭಟನಾಕಾರರ ಬಾಯಲ್ಲಿ ಹೆಜ್ಬುಲ್ಲಾ ಪರ ಘೋಷಣೆ ಕೇಳಿಬರುತ್ತೆ. ಹೋರಾಟಗಾರರು ಇಸ್ರೇಲ್ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾರೆ. ಆಗ ಈ ಪ್ರೊಟೆಸ್ಟ್ ನಡೀತಾ ಇರೋದು ಇರಾನ್ನಲ್ಲಿ ಹತ್ಯೆಗೊಳಗಾದ ಉಗ್ರಗಾಮಿಗಳ ಪರವಾಗಿ ಅನ್ನೋದು ಗೊತ್ತಾಗುತ್ತೆ. ಆದ್ರೆ ಇದು ಭಾರತೀಯರಿಗೆ ಮತ್ತೊಂದು ರೀತಿಯ ಆತಂಕವನ್ನ ಸೃಷ್ಟಿ ಮಾಡುತ್ತೆ. ಯಾಕಂದ್ರೆ ಹೆಜ್ಬುಲ್ಲಾಗಳ ಹತ್ಯೆಗೂ ಭಾರತಕ್ಕೂ ಯಾವ ಸಂಬಂಧವೂ ಇಲ್ಲ ಅನ್ನೋದು ಶಾಲೆ ಕಾಲೇಜು ಹೋಗಿ ಸರಿಯಾಗಿ ಓದಿದವರಿಗೆ, ಒಳ್ಳೆಯ ಅಪ್ಪ ಅಮ್ಮನಿಂದ ಬೇಸಿಕ್ ಪಾಠಗಳನ್ನ ಕಲಿತವರಿಗೆ ಗೊತ್ತಿದೆ. ಮಕ್ಕಳು ಮರಿ ಅನ್ನೋದನ್ನ ನೋಡದೆ ಇಸ್ರೇಲ್ ಜನರನ್ನ ಕಗ್ಗೊಲೆ ಮಾಡ್ತಾ ಇದ್ದ ಉಗ್ರರನ್ನ ಇಸ್ರೇಲ್ ಹೊಡೆದುರುಳಿಸಿದೆ. ನಮ್ಮ ದೇಶದ ತಂಟೆಗೆ ಬಂದ್ರೆ ಇದೇ ಗತಿ ಅನ್ನೋ ಪಾಠವನ್ನ ಸಾರಿದೆ. ಪೆಟ್ಟು ತಿಂದು ಸತ್ತವರು ಉಗ್ರಗಾಮಿಗಳು. ಉಗ್ರರು ಅಂದ್ರೆ ಮನುಕುಲದ ಮೇಲೆ ದಾಳಿ ಮಾಡಿ ರಕ್ತ ಚೆಲ್ತಾ ಇರೋ ಕಲಿಯುಗದ ರಾಕ್ಷಸರು. ಅವರ ಪರವಾಗಿ ಪ್ರೊಟೆಸ್ಟ್ ನಡೆಯುತ್ತೆ ಅಂದ್ರೆ ಇದೆಂತ ಮನಸ್ಥಿತಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಇದಕ್ಕಿಂತ ದೊಡ್ಡ ಅಪಮಾನ ಬೇಕಾ? ಇದಕ್ಕೆಲ್ಲ ಭಾರತದಲ್ಲಿ ಅವಕಾಶ ಕೊಟ್ಟವರು ಯಾರು ಅನ್ನೋ ಚರ್ಚೆಗಳು ಆರಂಭವಾಗುತ್ತೆ. ಅಂದಹಾಗೆ ಈ ಹೋರಾಟ ಬರೀ ಉತ್ತರ ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗೋದಿಲ್ಲ. ದೇಶದ ಬೇರೆ ಬೇರೆ ಕಡೆಯಲ್ಲೂ ಶುರುವಾಗುತ್ತೆ. ಜಮ್ಮು ಕಾಶ್ಮೀರದಲ್ಲೂ ಪ್ರತ್ಯೇಕವಾದಿ ಪಕ್ಷಗಳು ಹಾಗೂ ಕಾಂಗ್ರೆಸ್ ಮತದಾರರ ಸಮುದಾಯದವರು ಬೀದಿಗಿಳಿತಾರೆ. ಹೆಜ್ಬುಲ್ಲಾ ಉಗ್ರರನ್ನ ಕೊಂದಿದ್ದು ಮಹಾತಪ್ಪು, ಅದರಲ್ಲೂ ಉಗ್ರರ ನಾಯಕ ಹಸನ್ ನಸರಲ್ಲಾ ಕೊಲೆ ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಗಂಡಸರು, ಹೆಂಗಸರು ಎಲ್ಲರೂ ಬೀದಿಗಿಳಿದು ಪ್ರೊಟೆಸ್ಟ್ ಮಾಡ್ತಾರೆ. ಸರಿ, ಉಗ್ರರನ್ನ ಕೊಂದಿದ್ದು ಕಾಂಗ್ರೆಸ್ ವೋಟ್ ಬ್ಯಾಂಕ್ಗೆ ಬೇಜಾರಾಗಿರ್ಬೋದು. ಅದಕ್ಕೆ ಭಾರತ ಸರ್ಕಾರ ಏನ್ ಮಾಡ್ಬೇಕು? ಭಾರತೀಯರು ಏನ್ ಮಾಡ್ಬೇಕು? ಯಾವುದೋ ಬೇರೆ ದೇಶಗಳ ಸಮಸ್ಯೆಗೆ ಇಲ್ಲಿ ಗಲಾಟೆ ಎಬ್ಬಿಸಿ ಟ್ರಾಫಿಕ್ ಜಾಮ್ ಮಾಡಿದ್ರೆ ಟ್ಯಾಕ್ಸ್ ಕಟ್ಟೋ ಭಾರತೀಯರ ಕತೆ ಏನು? ಭಾರತೀಯರು ಏನ್ ತಪ್ಪು ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇದೆ. ಇನ್ನು ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಈ ಬೆಳವಣಿಗೆ ಬಗ್ಗೆ ತೀವ್ರ ಆಕ್ರೋಶ ಹಾಗೂ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವರ ತಲೆಯಲ್ಲಿ ಏನಿದೆ, ಏನ್ ಮಾಡ್ತಾ ಇದ್ದಾರೆ ಅನ್ನೋದಾದ್ರೂ ಗೊತ್ತಿದೆಯಾ? ಇಂಥ ಹಾವುಗಳನ್ನ ನಂಬೋದಕ್ಕೆ ಸಾಧ್ಯವೇ ಇಲ್ಲ. ಇದು ದೇಶಕ್ಕೆ ಬಹಳ ಅಪಾಯಕಾರಿ ಅನ್ನೋ ಅಭಿಪ್ರಾಯವನ್ನ ಹೊರ ಹಾಕ್ತಾ ಇದ್ದಾರೆ. ಇನ್ನು ಕಳೆದ ಬಾರಿ ಹಾಮಾಸ್ ಉಗ್ರರ ಪರ ಕೂಡ ಹೀಗೆ ಬೆಂಬಲ ವ್ಯಕ್ತವಾಗಿತ್ತು. ಬೆಂಗಳೂರಲ್ಲೂ ಹಾಮಾಸ್ ಉಗ್ರರ ಪರ ಪ್ರತಿಭಟನೆ ನಡೆದಿತ್ತು. ಕರ್ನಾಟಕದಲ್ಲಿ ಈಗ ಅವರದ್ದೇ ಸರ್ಕಾರ ಇರೋದ್ರಿಂದ ಇನ್ನೂ ಪ್ರತಿಭಟನೆ ಆಗಲಿದೆ ಅಂತ ಕೆಲವರು ಮಾತಾಡ್ಕೊಳ್ತಾ ಇದ್ದಾರೆ. ಆದ್ರೆ ಭಾರತದಲ್ಲಿ ಉಗ್ರರನ್ನ ಪ್ರೀತಿಸೋ ಗುಂಪಿರ್ಬೋದು. ಆದ್ರೆ ಯಾವ ದೇಶದ ಉಗ್ರ ಸತ್ತಿದ್ದಾನೋ ಆ ದೇಶದ ಜನಸಾಮಾನ್ಯರು ಖುಷಿಯಿಂದ ಕುಣಿದಾಡ್ತಾ ಇದ್ದಾರೆ. ಕೆನಡಾದಲ್ಲಿ ನೆಲೆಸಿರೋ ಇರಾನ್ನ ಪ್ರಜೆಗಳು ದೊಡ್ಡ ಮಟ್ಟದಲ್ಲಿ ಸಂಭ್ರಮವನ್ನ ಆಚರಿಸಿದ್ದಾರೆ. ಕೇಕ್ ಕಟ್ ಮಾಡಿ ಎಲ್ಲರಿಗೂ ಸಿಹಿ ಹಂಚಿ ತಮ್ಮ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಉಗ್ರರ ನಾಶಕ್ಕೆ ತೊಡೆತಟ್ಟಿ ನಿಂತಿರೋ ಇಸ್ರೇಲ್ ಅನ್ನ ಕೊಂಡಾಡ್ತಾ ಇದ್ದಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇರಾನ್ನ ಸರ್ವಾಧಿಕಾರಿ ಹಾಗೂ ಉಗ್ರರಿಗೆ ಬೆಂಬಲವಾಗಿ ನಿಂತಿರೋ ಖಮೇನಿ ನಾಪತ್ತೆಯಾಗಿದ್ದಾನೆ. ಇಸ್ರೇಲ್ ದಾಳಿಗೆ ಹೆದರಿ ಅಡಗಿ ಕೂತಿರೋದನ್ನ ನೋಡಿ ಫುಲ್ ಖುಷಿಯಾಗಿದ್ದಾರೆ. ಇಸ್ರೇಲ್ ಹಾಗೂ ಇರಾನ್ ಬಾವುಟವನ್ನ ಹಾರಿಸಿ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇರಾನ್ ಪ್ರಜೆಗಳಿಗೆ ಕೆನಡಾದಲ್ಲಿ ನೆಲೆಸಿರೋ ಯಹೂದಿಗಳು ಕೂಡ ಸಾಥ್ ಕೊಟ್ಟಿದ್ದು ಎಲ್ಲರೂ ಸಂಭ್ರಮಿಸಿದ್ದಾರೆ. ಈ ಸಂಭ್ರಮದ ಚಿತ್ರಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಫುಲ್ ವೈರಲ್ ಆಗ್ತಾ ಇದೆ. ಇನ್ನು ಅತ್ತ ಇಸ್ರೇಲ್ನಲ್ಲಂತೂ ಜನರು ಹಬ್ಬ ಮಾಡ್ತಾ ಇದ್ದಾರೆ. ಗಾತ್ರದಲ್ಲಿ ಇಸ್ರೇಲ್ ಪುಟ್ಟ ದೇಶ ಆಗಿದ್ರೂ ಉಗ್ರರಿಗೆ ಚಡ್ಡಿ ಒದ್ದೆ ಆಗೋ ಹಾಗೆ ಮಾಡಿದೆ. ವಿದ್ಯಾವಂತರು ಅನ್ನಿಸ್ಕೊಂಡಿರೋ ಎಲ್ಲರೂ ನೆತನ್ಯಾಹುರನ್ನ ಕೊಂಡಾಡ್ತಾ ಇದ್ದಾರೆ. ಇಸ್ರೇಲ್ನಲ್ಲಿ ಅವರು ವಾಕಿಂಗ್ ಹೋಗೋ ವೇಳೆ ಜನರೆಲ್ಲ ಅವರಿಗೆ ಹಾಯ್ ಮಾಡಿ ಹ್ಯಾಟ್ಸ್ ಆಫ್ ಹೇಳೋ ವಿಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇವೆ. ಒಬ್ಬ ರಾಷ್ಟ್ರ ನಾಯಕ ಅಂದ್ರೆ ಹೀಗಿರಬೇಕು ಅನ್ನೋದನ್ನ ಇಡೀ ವಿಶ್ವವೇ ಒಪ್ಪಿಕೊಳ್ತಾ ಇದೆ. ಇದೇ ಹೊತ್ತಲ್ಲಿ ಇಸ್ರೇಲ್ ಜನರನ್ನು ಕೂಡ ಎಲ್ಲರೂ ಕೊಂಡಾಡ್ತಾ ಇದ್ದಾರೆ. ಯಾಕಂದ್ರೆ ದೇಶ ಅಂತ ಬಂದಾಗ ಎಲ್ಲರೂ ಒಗ್ಗಟ್ಟಿನಿಂದ ತಮ್ಮ ನಾಯಕನಿಗೆ ಬೆಂಬಲ ಕೊಡ್ತಾ ಇದ್ದಾರೆ.
ಹಣದಾಸೆಗೆ ಹಿಂದೂ ವಿರೋಧಿ ಹಿಂದೂಗಳಂತೆ ನಮಕ್ ಹರಾಮ್ ಕೆಲಸವನ್ನ ಮಾಡ್ತಾ ಇಲ್ಲ. ಆದ್ರಿಂದ ಅವರನ್ನ ನೋಡಿ ಕಲಿಯೋದು ಸಾಕಷ್ಟಿದೆ ಅನ್ನೋ ಚರ್ಚೆ ಕೂಡ ಆಗ್ತಾ ಇದೆ. ಇನ್ನು ಕೇಂದ್ರದ ಮಾಜಿ ಸಚಿವ ರಾಜೀವ್ ಚಂದ್ರಶೇಖರ್ ವಿಶೇಷ ವಿಡಿಯೋವೊಂದನ್ನ ಪೋಸ್ಟ್ ಮಾಡಿದ್ದಾರೆ. ಇಸ್ರೇಲ್ನಲ್ಲಿ ಸೇವೆಯಲ್ಲಿರೋ ಭಾರತೀಯ ಮೂಲದ ಸೈನಿಕನೊಬ್ಬನ ಸಂದರ್ಶನ ಇದಾಗಿದ್ದು, ಅದರಲ್ಲಿ ಅವರು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಇಸ್ರೇಲ್ನಲ್ಲಿರೋ ಪ್ರತಿ ಭಾರತೀಯರು ಕೂಡ ಭಯೋತ್ಪಾದನೆ ನಿಗ್ರಹಕ್ಕೆ ತೋಡೆ ತಟ್ಟಿ ನಿಂತಿದ್ದಾರೆ ಅನ್ನೋದನ್ನ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ. ಅಂದ್ಹಾಗೆ ಎಲ್ಲರೂ ಇಸ್ರೇಲ್ನ ನೆತನ್ಯಾಹುರನ್ನ ಪ್ರಶಂಸಿಸ್ತಾ ಇದ್ರೆ, ಬೇಜಾರಲ್ಲಿರೋದು ಮೂರೇ ಪಂಗಡದವರು. ಒಂದು ಉಗ್ರರು ಹಾಗೂ ಅವರ ಸಂಬಂಧಿಕರು, ಇನ್ನೊಂದು ಕಾಂಗ್ರೆಸ್ ಹಾಗೂ ಇಂಡಿ ಒಕ್ಕೂಟದ ಮತ ಬ್ಯಾಂಕ್ ಸಮುದಾಯದವರು, ಮತ್ತೊಂದು ರಾಹುಲ್ ಹಾಗೂ ಅವರ ಮಿತ್ರ ನಾಯಕರು. ಈ ಬೆಳವಣಿಗೆ ಕುರಿತಂತೆ ಒಂದೇ ಒಂದು ಮಾತು ಕೂಡ ಅವರ ಬಾಯಲ್ಲಿ ಬರ್ತಾ ಇಲ್ಲ. ಈ ಸಂಬಂಧ ಮಾತನಾಡಿರೋ ಹಿಮಂತ್ ಬಿಸ್ವಾ ಸರ್ಮಾ, ಉಗ್ರರ ಮಾರಣ ಹೋಮ ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ಗೆ ದೊಡ್ಡ ಆಘಾತವನ್ನ ತಂದಿದೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಅಕ್ರಮವಾಗಿ ತಲೆ ಎತ್ತಿದ್ದ ಸುಮಾರು 600 ಮದರಸಾಗಳನ್ನ ತೆಗೆಸಿ ಹಾಕಿದ್ದೆ. ಆಗ ಓಡೋಡಿ ಬಂದು ರಾಹುಲ್ ನನ್ನನ್ನ ಪ್ರಶ್ನೆ ಮಾಡಿದ್ರು. ಈಗ ನೋಡಿದ್ರೆ ಒಂದೇ ಒಂದು ಮಾತು ಕೂಡ ಬರ್ತಾನೆ ಇಲ್ವಲ್ಲ, ಯಾಕೆ ಅಂತ ಪ್ರಶ್ನಿಸಿದ್ದಾರೆ. ಹಾಗೆ ಮುಂದುವರೆದು, ಭಾರತಕ್ಕೆ ಅಕ್ರಮ ಮದ್ರಸಾಗಳು ಹಾಗೂ ಮುಲ್ಲಾಗಳ ಅವಶ್ಯಕತೆ ಇಲ್ಲ, ಭವಿಷ್ಯದಲ್ಲಿ ಎಲ್ಲವನ್ನು ಬಂದ್ ಮಾಡಿಸ್ತೀನಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನೊಂದೆಡೆ ಕಾಂಗ್ರೆಸ್ನ ಮಾಜಿ ಹಾಗೂ ಹಿರಿಯ ನಾಯಕ ಆಚಾರ್ಯ ಪ್ರಮೋದ್ ಕೃಷ್ಣಂ ಕೂಡ ರಾಹುಲ್ ಗಾಂಧಿಗೆ ಟಕ್ಕರ್ ಕೊಟ್ಟಿದ್ದಾರೆ. ಹೆಜ್ಬುಲ್ಲಾ ಉಗ್ರರ ಮೇಲಿನ ಇಸ್ರೇಲ್ ದಾಳಿಯಿಂದ ರಾಹುಲ್ಗೆ ದೊಡ್ಡ ಮಟ್ಟದಲ್ಲಿ ಆಘಾತ ಆಗಿದೆ ಅಂತ ಹೇಳಿದ್ದಾರೆ. ಈ ಹಿಂದೆ ಹಮಾಸ್ ಉಗ್ರರ ಮೇಲೆ ದಾಳಿಯಾದಾಗ್ಲೂ ಅವರಿಗೆ ಬೇಸರ ಆಗಿತ್ತು. ಆದ್ರೆ ಈಗ ಹೆಜ್ಬುಲ್ಲಾದ ಲೀಡರ್ಗಳನ್ನು ಕೂಡ ಇಸ್ರೇಲ್ ಹೊಡೆದುರುಳಿಸ್ತಾ ಇದೆ. ಇದನ್ನೆಲ್ಲ ನೋಡಿ ರಾಹುಲ್ಗೆ ತೀವ್ರ ನೋವಾಗಿದೆ. ಇನ್ನು ಇಷ್ಟಕ್ಕೆ ಸುಮ್ಮನಾಗದೆ ಕೇಂದ್ರ ಗೃಹ ಸಚಿವರಲ್ಲಿ ನಾನು ಮನವಿ ಮಾಡ್ತೀನಿ, ಹೇಗಾದ್ರೂ ಮಾಡಿ ವಿಪಕ್ಷ ನಾಯಕರ ನೋವನ್ನ ಕಮ್ಮಿ ಮಾಡೋದಕ್ಕೆ ಕ್ರಮ ಕೈಗೊಳ್ಳಿ ಅಂತ ವ್ಯಂಗ್ಯವಾಡಿದ್ದಾರೆ ಆಚಾರ್ಯ ಪ್ರಮೋದ್ ಕೃಷ್ಣಂ. ಅಂದ್ಹಾಗೆ ಇಂದು ಪ್ರಪಂಚದಾದ್ಯಂತ ಮೂಲಭೂತವಾದಿಗಳ ಅಟ್ಟಹಾಸ ಹೆಚ್ಚಾಗ್ತಾ ಇದೆ ಅನ್ನೋದು ಜಗತ್ತಿಗೆ ಗೊತ್ತಿದೆ. ಆದರೆ ಮೂಲ ಇಸ್ಲಾಂನ ದೇಶವಾದ ಸೌದಿ ಹಾಗೂ ಅರಬ್ ದೇಶಗಳು ಮಾತ್ರ ಇದ್ಯಾವ ವಿಚಾರಕ್ಕೂ ತಲೆ ಹಾಕದೆ ಸುಮ್ಮನಿವೆ. ಉಗ್ರರ ಹತ್ಯೆ ಖಂಡಿಸಿ ಪ್ರಪಂಚದಾದ್ಯಂತ ಮೂಲಭೂತ ಮನಸ್ಥಿತಿ ಇರುವವರು ಪ್ರತಿಭಟನೆ ಮಾಡ್ತಿದ್ದಾರೆ. ಇಸ್ರೇಲ್ ಮಾತ್ರವಲ್ಲದೆ ಅಸ್ತ್ರಗಳನ್ನ ನೀಡಿ ಸಹಾಯ ಮಾಡಿದ ಅಮೆರಿಕಕ್ಕೂ ಕೂಡ ಬೈತಾ ಇದ್ದಾರೆ. ಆದ್ರೆ ಸೌದಿ ಮಾತ್ರ ಡೋಂಟ್ ಕೇರ್ ಅಂತ ಇದೆ. ಅಮೆರಿಕ ಜೊತೆಗೆ ಮಾತನಾಡಿರೋ ಸೌದಿ ಪ್ರಿನ್ಸ್, ಪ್ಯಾಲೆಸ್ತೀನ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಂತ ನೇರವಾಗಿ ಹೇಳಿದ್ದಾರೆ. ನಾನು ಕೂಡ ಈ ಇಶ್ಯೂ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ನನ್ನ ದೇಶದಲ್ಲಿ 70% ಜನರು ವಯಸ್ಸಿನಲ್ಲಿ ನನಗಿಂತ ಚಿಕ್ಕವರು, ಯುವ ಸಮೂಹದವರಿದ್ದಾರೆ. ಅವರ್ಯಾರಿಗೂ ಕೂಡ ಪ್ಯಾಲೆಸ್ತೀನ್ ಗೊತ್ತೇ ಇಲ್ಲ. ಆದ್ರಿಂದ ಈ ವಿಚಾರ ಅವರಿಬ್ಬರಿಗೆ ಬಿಟ್ಟಿದ್ದು ಅಂತ ಓಪನ್ ಆಗಿ ಹೇಳಿದ್ದಾರೆ. ಸದ್ಯ ಹೆಜ್ಬುಲ್ಲಾ ಮೇಲೆ ಇಸ್ರೇಲ್ ದಾಳಿ ಮುಂದುವರೆದಿದೆ. ಕ್ಷಣ ಕ್ಷಣಕ್ಕೂ ಉಗ್ರರ ಚಟುವಟಿಕೆಗಳನ್ನ ಮಾನಿಟರ್ ಮಾಡಲಾಗ್ತಾ ಇದ್ದು, ಮುಂದೆ ಯಾವ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋ ನಿರ್ಧಾರಗಳು ಕೂಡ ನಡೀತಾ ಇದೆ. ಅಲ್ಲದೆ ನಸರಲ್ಲಾ ಹತ್ಯೆ ಬಳಿಕ ಆ ಸ್ಥಾನಕ್ಕೆ ಇನ್ನೊಬ್ಬ ಉಗ್ರ ನಾಯಕನನ್ನ ಹೆಜ್ಬುಲ್ಲಾ ನೇಮಕ ಮಾಡಿತ್ತು. ಆದ್ರೆ ಒಂದೇ ಒಂದು ಗಂಟೆಯಲ್ಲಿ ಆತನನ್ನು ಕೂಡ ಫಿನಿಶ್ ಮಾಡಿರೋದು ಖಮೇನಿ ಬುಡಕ್ಕೆ ಬಾಂಬಿಟ್ಟಂತಾಗಿದೆ. ಒಟ್ನಲ್ಲಿ ಉಗ್ರರಿಗೆ ಯಾವ ಶಿಕ್ಷೆ ಕೊಡಬೇಕು ಅನ್ನೋದನ್ನ ಇಸ್ರೇಲ್ ಇಡೀ ಪ್ರಪಂಚಕ್ಕೆ ಹೇಳಿಕೊಟ್ಟಿದೆ. ಅವರನ್ನ ಹಾಗೆ ಬಿಟ್ರೆ ಏನಾಗುತ್ತೆ ಅನ್ನೋದು ಕೂಡ ಇಡೀ ವಿಶ್ವಕ್ಕೆ ಗೊತ್ತಾಗಿದೆ. ಈಗ ಬೇಕಾಗಿರೋದು ಎಲ್ಲರ ಒಗ್ಗಟ್ಟು. ಹಣದಾಸೆಗೆ ದಾರಿ ತಪ್ಪಿಸೋ ಜನರಿದ್ರೆ ಮನುಕುಲಕ್ಕೆ ಅಪಾಯ ತಪ್ಪಿದ್ದಲ್ಲ ಅನ್ನೋದು ಕೂಡ ಜನರ ಅನಿಸಿಕೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.